ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಏಲಕ್ಕಿ ಬನಾನಾ ರೇಟ್ ತುಂಬ ಕಡಿಮೆ ಆಗಿದೆ ಇವಾಗ. ಸರಿ ಹಾಗಾಗಿ ಬೈ ಪ್ರಾಡಕ್ಟ್ ಏನಾದರೂ ಮಾಡೋಣ ಅಂತ ಟ್ರೈ ಮಾಡಬೇಕಾದ್ರೆ ನಮಗೊಂದು 2-3 ಐಟಮು ಮನಸ್ಸಿಗೆ ಬರ್ತು ಮಾಡೋಣ ಅಂತ. ಅದರಲ್ಲಿ ಇದು ಫಸ್ಟ್ ಐಟಮು. ಏನಪ್ಪ ಅಂದರೆ ಹಲ್ವಾ ಮಾಡೋಣ ಅಂತ. ಈಗ ನಾವೇನು ಮಾರ್ಕೆಟಲ್ಲಿ ಏನು ಹಲ್ವಾ ಸಿಗುತ್ತೆ ನಮಗೆ, ಅದಕ್ಕೆ ಹಲವಾರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತಾರೆ ಮತ್ತು ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಸರಿ ನಾವು ಬರೀ ಬನಾನಾನೇ ಯೂಸ್ ಮಾಡಿ ಹಲ್ವಾ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹತ್ರ ಸುಮಾರು ಒಂದು ಅರ್ಧ ಕೆಜಿಯಷ್ಟು ನಮ್ಮ ಹತ್ರ ಹಣ್ಣಾಗಿದ್ದಂಥ ಏಲಕ್ಕಿ ಬನಾನಾ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಮತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬರೀ ಬನಾನಾ ಅಷ್ಟೇ ಮಿಕ್ಸಿ ಜಾರಲ್ಲಿ ರುಬ್ಬಬೇಕಾಗತ್ತೆ. ಅದಕ್ಕೆ ಯಾವುದೇ ರೀತಿಯ ನೀರನ್ನು ನಾವು ಸೇರಿಸಬಾರ್ದು. ಸರಿ ರುಬ್ಬ ಆದಮೇಲೆ ನೋಡಿ ಈ ಥರ ಅದು ಪೇಸ್ಟ್ ಆಗುತ್ತೆ. ನೀರು ಹಾಕಿದಾಗ ಅದು ನೀರು ಥರ ಆಗುತ್ತೆ. ಹಾಗಾಗಿ ನಾವು ನೀರನ್ನ ಹಾಕಬಾರ್ದು. ಹಾಗೆ ರುಬ್ಕೊಂಡು ಅದನ್ನು ಒಂದು ಸೈಡ್ಗೆ ಇಟ್ಕೊಂಡು ಮತ್ತು ಒಂದು ಒಲೆನ ಹಚ್ಚಿ ಅದಕ್ಕೆ ಪಾನ್ ಇಟ್ಕೊಂಡು, ಪಾನ್ಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಹಾಕೋ ನೆಸೆಸರಿ ಇಲ್ಲ. ಇದಕ್ಕೆ ಜಸ್ಟ್ ನಮ್ಮ ಮನೆಯಲ್ಲಿರುವಂಥ ತುಪ್ಪ, ನಾನು ತೊಗೊಂಡಿರೋದು ಒಂದು ಅರ್ಧ ಕೆಜಿ ಬನಾನಾ ಆದ್ದರಿಂದ ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕಬೇಕಾಗತ್ತೆ. ಯಾಕಂದರೆ ಇದೇ ಲಾಸ್ಟಲ್ಲಿ ತುಪ್ಪ ಬಿಟ್ಕೊಳ್ಳುತ್ತೆ ನಮಗೆ. ಹಾಗಾಗಿ 3-4 ಸ್ಪೂನಷ್ಟು ತುಪ್ಪ ಅಷ್ಟೇ ಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪನ ಕಾದಿರೋಂಥ ಪಾನ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ತುಪ್ಪನ ಸ್ವಲ್ಪ ನೀಟಾಗಿ ಬಿಸಿ ಮಾಡಿಕೊಂಡು ನಾವೇನು ಆಲ್ರೆಡಿ ಏಲಕ್ಕಿ ಬನಾನಾನ ರುಬ್ಬಿ ಪಕ್ಕದಲ್ಲಿಟ್ಟಿದ್ದೀವಲ್ಲ ಅದನ್ನು ಸ್ಟ್ರೈಟ್ ಅವೇ ಈ ತುಪ್ಪಕ್ಕೆ ನಾನು ಹಾಕ್ತಾಯಿದ್ದೀನಿ. ತುಪ್ಪಕ್ಕೆ ಹಾಕಾದ್ಮೇಲೆ ಬಟ್ ಇದು ತುಂಬ ಕಡಿಮೆ ಅಂದರೆ ಒಂದು 30-40 ಮಿನಿಟ್ಸ್ ಇಡುತ್ತೆ, ಸಮಯ ಹಿಡಿಯುತ್ತೆ ಇದು. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಹೈ ಫ್ಲೇಮ್ ಆದರೆ ಅದು ಕಂಟಿಡಿದು ಬಿಡುತ್ತೆ. ಹಾಗಾಗಿ ನಮ್ಮ ಒಲೆಯಲ್ಲಿ ಎಷ್ಟು ಲೋ ಫ್ಲೇಮ್ ಇದೆಯೋ ಆ ಲೋ ಫ್ಲೇಮಲ್ಲಿ ಇದನ್ನು ನಾವು ಬಿಡ್ದಂಗೆ ಕೈ ಆಡ್ತಾ ಇರಬೇಕು. ನಾವೇನೀಗ ತುಪ್ಪ ಹಾಕಿದ್ದೀನಿ ಮತ್ತು ನಾನು ರುಬ್ಬಿಟ್ಕೊಂಡ ಬನಾನಾ ಏನು ಹಾಕಿದ್ದೀನಿ ಇದನ್ನು ನಾನು ಪಾನ್ಗೆ ಹಾಕಿ ಏನು ಹೀಟ್ ಆಗ್ತಿದೆಯೋ ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕೈ ಆಡ್ತಾನೆ ಇದ್ದೀನಿ. ನಾನು ಸ್ವಲ್ಪ ಕೈ ಆಡೋದು ಬಿಟ್ರಿ ಅಂತಂದರೆ ಅದೇನಾಗುತ್ತೆ ಅಂದರೆ ತಳ ಇಳಿಯುತ್ತೆ. ತಳ ಹಿಡಿದಾಗ ಫುಲ್ ಗೊತ್ತಲ್ಲ ನಿಮಗೆ, ಸ್ಮೆಲ್ ಬರುತ್ತೆ. ನಾವೇನು ಮಾಡ್ತಿದ್ದೀವಿ ಅದೆಲ್ಲ ಹಾಳಾಗೋಗುತ್ತೆ. ಈ ಥರ ಮಾಡಿ ಅದೆಲ್ಲ ಆದಮೇಲೆ ಒಂದು ಅಷ್ಟೊತ್ತು ಬಿಟ್ಟು ಒಂದು ಕಲರ್ ಚೇಂಜ್ ಆದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ, ಆಲ್ರೆಡಿ ಸ್ವೀಟು ಇರುತ್ತೆ ನಮ್ಮದು ಬನಾನಾ, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ತಾ ಇದ್ದೀನಿ. ಮತ್ತು ಅದೆಲ್ಲ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಜಜ್ಜಿಟ್ಕೊಂಡಿದ್ದೆ ನಾನು, ಏಲಕ್ಕಿ ಪುಡಿನ ಹಾಕಿದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಲಿ ಅಂತೇಳಿ ಅದೆಲ್ಲ ಆದಮೇಲೆ ಅದೆಲ್ಲ ಕಲಸಾದ್ಮೇಲೆ ನೋಡಿ ಈ ಥರ ಅದು ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಅದು ನೀವು ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಆ ಥರ ಸ್ಮೆಲ್ ಬರುತ್ತೆ. ಇದಕ್ಕೆ ಇನ್ನೇನು ಹಾಕೋಣ ಅಂತಂದಾಗ ಸ್ವಲ್ಪ ಇದು ಬಾದಾಮಿ ಬರುತ್ತೆ ನೋಡಿ, ಬಾದಾಮಿನ ಸ್ವಲ್ಪ ಸಣ್ಣದು ಪೀಸ್ನ ಮಾಡಿಟ್ಕೋಬೇಕು. ಅದನ್ನು ಮಾಡಿಟ್ಕೊಂಡು ಇದಕ್ಕೆ ಸೇರಿಸಿದ್ರೆ ಒಳ್ಳೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಪರಿಮಳನೂ ಇರುತ್ತೆ. ಹಾಗಾಗಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನೋ ಬಾದಾಮಿ ಇದು ನೋಡಿ ಈ ಥರ ಸಣ್ಣ ಪೀಸ್ ಮಾಡಿ ಇಟ್ಟಿದ್ದೆ, ಅದನ್ನು ನಾನಿವಾಗ ಈ ಬೇಯ್ತಾ ಇರುವಂಥ ಪಾತ್ರೆ ಹಾಕಿ ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮಿಕ್ಸ್ ಮಾಡಾದಮೇಲೆ ಸುಮಾರು ಒಂದು 40 ಮಿನಿಟ್ಸ್ಗೆ ನಿಮಗೆ ನೋಡಿ ಈ ಥರ ತಳ ಬಿಡುತ್ತೆ. ಅದು ಹಾಗೆ ಬೇಯಿಸ್ತಾ ಇದೆ, ತಳ ಬಿಡುತ್ತೆ. ಮತ್ತು ನಾವೇನು ತುಪ್ಪ 3-4 ಸ್ಪೂನ್ ತುಪ್ಪ ಹಾಕಿದ್ವಲ್ಲ, ಆ ತುಪ್ಪ ಆಲ್ಮೋಸ್ಟ್ ನಿಮಗೆ ಈ ಬನಾನಾದು ಏನು ಹಲ್ವಾದು ಇಟ್ಟು ನಾವು ಮಾಡ್ತಾಯಿದ್ದೀವಿ ಅದರಿಂದ ಬೇರ್ಪಟ್ಕೊಳ್ಳುತ್ತೆ ಅದು ತುಪ್ಪ. ಸೊ ಈ ಥರ ತಳ ಬಿಡಬೇಕು, ಅಂದರೆ ತಳ ಇಟ್ಕೊಬಾರ್ದು. ತಿರುಗಿದ್ರೆ ಈ ಥರ ಫ್ರೀಯಾಗಿ ತಿರುಗ್ತಿದೆಯಲ್ಲ ಆವಾಗ ನಮಗೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಸರಿ ಬೆಂದಾದಮೇಲೆ ಒಂದು ತಟ್ಟೆ ತೊಗೊಂಡು ಆ ತಟ್ಟೆಗೆ ಸ್ವಲ್ಪ ತುಪ್ಪ ಅಲ್ಲೇನು ಬಿಟ್ಟಿತ್ತಲ್ಲ ಅದೇ ತುಪ್ಪನ ಸಾವ್ರಿಕೊಂಡು ನೀಟಾಗಿ, ಯಾಕಂದರೆ ಬನಾನಾ ಹಲ್ವಾ ಏನಿದೆ ಇದನ್ನು ಮೇಲ್ಗಡೆ ಹಾಕಿ ನೀಟಾಗಿ ಅದೇ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಈ ಥರ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಬಟ್ ಇದೊಂದು 45 ಮಿನಿಟ್ಸ್ ಆಗುತ್ತೆ ಮಾಡೋಕ್ಕೆ. ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ. ಇದನ್ನು ನಾವು ನೇರವಾಗಿ ಮಾರುಕಟ್ಟೆ ಮಾಡಿ ನಾವು ಹಣವನ್ನು ಗಳಿಸ್ಬೋದು. ಒಂದೇನಂತಂದರೆ ಈ ಆರ್ಗ್ಯಾನಿಕ್ ಬನಾನಾ ಮಾಡೋರು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಅವರು ಮಾರುಕಟ್ಟೆನ ಅವರೇ ಮಾಡ್ಕೊಂಡಿರ್ತಾರೆ. ಅಂದರೆ ನೇರವಾಗಿ ಗ್ರಾಹಕರನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಅವ್ರ ಪ್ರಾಡಕ್ಟ್ನ ಮಾರ್ತಾ ಇರ್ತಾರೆ. ಹಾಗಾಗಿ ಬನಾನಾ ರೇಟ್ ಕಡಿಮೆ ಆಗಿದೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬದಲು ಅಥವಾ ಏನೋ ಮಾಡಿ ಅಯ್ಯೋ ಅನ್ನೋ ಬದಲು ಈ ಥರ ಬೈ ಪ್ರಾಡಕ್ಟ್ನ ಮಾಡಿ ನಮ್ಮ ನೇರ ಗ್ರಾಹಕರು ಏನಿದ್ದಾರೆ ಅವ್ರಿಗೆ ನಾವು ಇದನ್ನು ಮಾರಾಟ ಮಾಡೋದ್ರಿಂದ
ಉತ್ತಮ ಆದಾಯವನ್ನು ನಾವು ಪಡಿಬೋದು. ಸರಿ, ಅದೆಲ್ಲ ಕಟ್ ಮಾಡಿ ಒಂದು 4-5 ಅವರ್ ಇಟ್ಟಿದ್ದೆ ನಾನು. ಇಟ್ಟಾದಮೇಲೆ ಒಳ್ಳೆ ನೀಟಾಗಿ ನನಗೆ ಕಟ್ ಮಾಡಲಿಕ್ಕೆ ಒಳ್ಳೆ ಹದ ಬಂದಿದೆ. ಸರಿ, ನಾನು ಈ ಥರ ಎಲ್ಲ ಕಟ್ ಮಾಡಿಕೊಂಡು 4 ಸೈಡು ಅಂದರೆ ನನಗೆ ಅದು ಸ್ಕ್ವೇರಾಗಿ ಬರಬೇಕಲ್ಲ, ಹಾಗಾಗಿ 2 ಸೈಡು ನಾನು ಕಟ್ ಮಾಡಿಕೊಂಡು ಇದನ್ನು ಒಂದು 3 to 4 ಅವರ್ಸ್ ಬಿಟ್ಟಿದ್ದೆ ನಾನು. ಎತ್ತಿದ್ರೆ ನೋಡಿ ಈ ಥರ ಪೀಸಸ್ ಆಗುತ್ತೆ. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ನಿಮ್ಮ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಮುಖಾಂತರ ನೀವು ಉತ್ತಮ ಆದಾಯವನ್ನು ಗಳಿಸಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ.